ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ ವ್ಯತೆಯೋ ಅನ್ನಂಗೆ ಆಗ್ತಾ ಇದೆ. ಬೆಳಗ್ಗೆ ಕಿಚನ್ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲರೂ ವೆಕೇಶನ್ ಅಂತ ಮಜಾ ಮಾಡ್ತಾ ಇದ್ರೆ ನಾವು ಅಡುಗೆ ಮನೆ ತಿಕ್ತಾ ಇದೀವಿ. ಇದು ನಮ್ಮ ಪರಿಸ್ಥಿತಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಗುಡ್ ಮಾರ್ನಿಂಗ್ ಕಮ್ ಆಫ್ಟರ್ನೂನ್. ಆಫ್ಟರ್ನೂನ್ ಕಮ್ಮಿ ಆಗಿದೆ ಅಂತನಾ? ಇನ್ನೊಂದು ಸ್ವಲ್ಪ ದೂರದಲ್ಲಿ ಅದಕ್ಕೆ ಹಿಂಗೆ ಕಮ್ ಆಫ್ಟರ್ನೂನ್ ಅಂತ. ಅದಕ್ಕಿಂತ ಮೊದಲು ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದು ಹಾರ್ದಿಕ ಅಲ್ಲ, ಹಾರ್ದಿಕ. ನಮ್ಗೆ ಹೇಳೋದಂಗೆ ಇವ್ರು ಸ್ಕೂಲಲ್ಲಿ ಕನ್ನಡನೂ ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಇಂಗ್ಲಿಷು ಸರಿಯಾಗಿ ಹೇಳ್ಕೊಟ್ಟಿಲ್ಲ, ಮ್ಯಾಥಮೆಟಿಕ್ಸು ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಅದು ಹಾರ್ದಿಕ. ಆರ್ಥಿಕ ಅಂದ್ರೆ ದುಡ್ಡು. ಓಕೆ, ಸೊ ಎಲ್ರದ್ದು ಕ್ರಿಸ್ಮಸ್ ಎಲ್ಲ ಹಿಂಗಾಗ್ತಾ ಇದೆ ನಿಮ್ದು. ಸೊ ನಮ್ಮಂತವರೆಲ್ಲ ಮನೇಲಿರೋರು ಏನ್ ಮಾಡ್ತೀವಿ ಗೊತ್ತಾ, ಇವಾಗ ಕ್ರಿಸ್ಮಸ್ ವೆಕೇಶನ್, ನ್ಯೂ ಇಯರ್ ವೆಕೇಶನ್ ಅಂತ ಏನಾದ್ರು ಬಂದ್ರೆ ನಾವು ಮಾಡೋ ಕೆಲಸ ಇದನ್ನ ತಗೊಳ್ಳಿ, ಹಾಕೊಳ್ಳಿ, ಇವಾಗ ನೋಡಿ ನನ್ನ ಕಿಚನ್ ಹೆಂಗ್ ಕಾಣಿಸ್ತಾ ಇದೆ. ಕಳಕಳ ಅಂತ ಇಲ್ಲ, ಒಂದು ರೌಂಡ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಮಾಡೋ ಕೆಲಸ, ನಾನು ಫಸ್ಟ್ ಇದನ್ನ ಬಿಚ್ಚಿ ಬಿಸಾಕೋದು. ಏನಿವತ್ತು ಪ್ರೋಗ್ರಾಮು? ಇವತ್ತು ನೋ ಸ್ಲಿಪ್ಪಿಂಗ್. ಓಕೆ ಆಯ್ತಾ? ಆಫ್ಟರ್ನೂನ್ ಮಲಗೋ ಆಗಿಲ್ಲ ಇವತ್ತು. ಸೊ ಇವಾಗ ಫ್ರೆಶನ್ ಅಪ್ ಆಗಿ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತೀನಿ, ಊಟ ಕೊಡ್ತೀನಿ, ಊಟ ತಿನ್ಕೊಳ್ಳೋಣ, ಹೊರಗಡೆಗೆ ಹೋಗೋಣ. ಮಾಲಲ್ಲ, ಮಾಲ್ಗೆಲ್ಲ ಏನು ಬೇಡ, ನೋಡೋಣ ಏನು ಮಾಡೋದು. ಒಂದು ಮನೆ ಹತ್ರ ಹೋಗ್ಬೇಕು. ಸೆಕೆಂಡು ನಂದು ಸ್ಪೆಕ್ಟ್ಸು ಇದೇನಂತಾರೆ, ಲೆನ್ಸಾ? ಲೆನ್ಸು, ಗ್ಲಾಸ್. ವಾಹ್ ಕ್ಯಾ ಸೀನ್ ಹೈ, ವಾಹ್ ಕ್ಯಾ ಸೀನ್ ಹೈ. ನಂದು ಸ್ಪೆಕ್ಸ್ದು ಗ್ಲಾಸು ಫುಲ್ ಸ್ಕ್ರ್ಯಾಚಸ್ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಇದನ್ನು ಹಾಕಂತಾನೆ ಇಲ್ಲ ನಾನು. ಅದೊಂಥರ ಹಿಂಗೆ ಬ್ಲರ್ ಥರ ಕಾಣಿಸುತ್ತೆ. ಸೊ ಇನ್ನೊಂದು ರೌಂಡ್ ಐ ಟೆಸ್ಟ್ ಮಾಡಿಸ್ಬಿಟ್ಟು ಗ್ಲಾಸ್ ಚೇಂಜ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಐ ಮೀನ್ ಲೆನ್ಸ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮನು ಮಾಡೋದ ಇವತ್ತು? ಎಲ್ಲಿ ಮಾಡಿಸೋಣ? ಎಲ್ಲೋ ಒಂದು ಕಡೆ ಮಾಡಿಸೋಣ, ಎಲ್ಲರೂ ಒಂದು ಕಡೆ. ಸೊ ಅದೊಂದಿದೆ. ಬಟ್ ಅದಕ್ಕಿಂತ ಮೊದಲು ಹೋಗೋಣ. ಇವಾಗ ಎಲ್ಲಿಗೋಯ್ತೀನಿ ಅಂತ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ. ಇವಾಗ ಜಸ್ಟ್ ಊಟ ಆಯಿತು. ಕರೆಂಟ್ ಹೋಗಿ 15-20 ಮಿನಿಟ್ಸ್ ಆಯಿತು, ಇನ್ನೂ ಬಂದಿಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇದೇನು ನೀರೆಲ್ಲ ಒಳಗೆ ಬಂದೈತೆ? ಓ, ಇದ್ರಲ್ಲಿ ಕ್ಲೀನ್ ಮಾಡೋರೆ ಇಲ್ಲಿ ಎದುರುಗಡೆ, ಅಲ್ಲಿ ನೀರು ಹಾಕೋರೇನೋ ಸ್ವಲ್ಪ ಒಳಗೆ ಬಂದಿದೆ ಅದು. ಸೊ ಇವಾಗ ಮನೆಗೆ ಭಾಗ್ಯ ಮತ್ತು ವಿರಾಜ್ ಬರ್ತೀನಿ ಅಂತ ಫೋನ್ ಮಾಡಿದರು. ಹೆಂಗೂ ತಿಂಡಿ ಎಲ್ಲ ಆಯಿತು, ಸುಮ್ಮನೆ ಕೂತಿದ್ದೀವಿ. ಕರೆಂಟು ಇಲ್ಲ, ಸಿಸ್ಟಮ್ ಎಲ್ಲ ಆನ್ ಮಾಡ್ಕೊಳಕ್ಕಲ್ವ. ಅದಕ್ಕೆ ಒಂದು ರೌಂಡ್ ಹೊರಗಡೆ ಹೋಗಿ ಓಡಾಡ್ತಾರನ್ನ ಅವ್ರು ಬರೋ ತನಕ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಾನು ಮನು. ಊಟ ಆದಮೇಲೆ ವಾಕ್ ಮಾಡಬೇಕಲ್ಲ. ಆ್ಯಂಡ್ ಇವತ್ತು ಮಲ್ಕೋಬಾರ್ದು ಅಂತ ಮನುಗೆ ಕಂಡೀಷನ್ ಹಾಕಿದ್ದೀನಿ. ನಾನು ಮಲ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗತ್ತೆ. ಅಯ್ಯೋ, ನಾವು ಊಟ ಗೀಟ ಎಲ್ಲ ಮಾಡ್ಕೊಂಡು ಹೊರಗಡೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಅಷ್ಟೊತ್ತಿಗೆ ಭಾಗ್ಯ ಫೋನ್ ಮಾಡಿದ್ರ, ಮಂಜು ಬರ್ತೀನಿ ಅಂತ. ಸರಿ ಬಿಡು ಆಯಿತು, ಸಂಜೆ ಹೋಗೋಣ, ಭಾಗ್ಯ ವಿರಾಜ್ ಬರ್ತಾರಲ್ಲ ಅನ್ಕೊಂಡ್ರೆ ಈ ಕಡೆ ಅವರು ಬರ್ತಾ ಇಲ್ಲ, ಈ ಕಡೆ ನಾವು ಹೊರಗಡೆಗೂ ಹೋದಂಗೆ ಆಗ್ತಾ ಇಲ್ಲ. ಅಲ್ಲೋ ಮಲಗಂಗಿಲ್ಲ ಅಂತ ಇವತ್ತು ಕಂಡೀಷನ್ ಹಾಕಿದ್ದೀನಿ ನಾನು. ಹೌದು, ಕ್ರಿಸ್ಮಸ್ ಹಬ್ಬ, ಮಲಗಬೇಡ. ಹೌದು, ಅದಕ್ಕೆ ಹೇಳ್ತೀರಿ ಮೆರಿ ಕ್ರಿಸ್ಮಸ್ ಅಂದ್ಬಿಟ್ಟು ಮಲ್ಕೋಬೇಕು. ಮೇರಿ ಕ್ರಿಸ್ಮಸ್ ಸೀದಾ ಬಂದ್ಬಿಟ್ಟು ನೋಡ್ದ, ಸ್ಲಿಪ್ಪರ್ ಸೈಡಿಗೆ ಎತ್ತಿಟ್ಟ, ಸೀದಾ ಸೀಟ್ ಹುಡಿಕೊಂಡು ಕುತ್ಕೊಂತವನೆ. ಮತ್ತೆ ನಾವೆಲ್ಲ ಆಕ್ಯುಪೈ ಮಾಡ್ಕೊಂಡ್ರೆ ತೋರಿಸ್ತು. ಹಂಗಲ್ಲ, ಅವನು ಫಸ್ಟ್ ಅವ್ನ ಸೀಟ್ನ ರಿಸರ್ವ್ ಮಾಡ್ಕೊಂತಾನೆ, ಆಮೇಲೆ ಮಾತಾಡ್ತಾನೆ. ಬನ್ನಿ ಇವಾಗ ಕುತ್ಕೊಳ್ಳಿ. ಥ್ಯಾಂಕ್ ಯು. ನಾ ಅನ್ಕೊಂಡೆ ನೀವು ಬರ್ತೀನಿ ಅಂದಲ್ಲೇ, ಏನೋ ಈ ಥರ ಇರುತ್ತೆ ಮನು. ವಾವ್, ಬನಾನಾ ಕೇಕ್.
ಅಲ್ಲ ಏನೋ ಫೋಟೋ ತೆಗಿತಾರಂಗವನೇ. ನೀನ್ ಮಾಡ್ತಾ ಇದೆಯಲ್ಲ ವಿಡಿಯೋ, ಅದಕ್ಕೆ ಅವನು ಮಾಡ್ತಾ ಇರೋದು. ಹೆಂಗಿದೆ? ಚೆನ್ನಾಗಿದೆಯಾ? ಅವ್ರ ಸ್ವೀಟ್ ಎಲ್ಲ ನನಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಅಲ್ಲ ನಂಗೆ ಇಷ್ಟನೇ ಆಗಲ್ಲ ಸ್ವೀಟ್. ತಿನ್ನಲ್ಲ ಅವರು. ನಾನು ಅದನ್ನೇ ಮೊನ್ನೆ ಹೇಳ್ತಾ ಇದ್ದಿದ್ದೆ ಅಲ್ಲೂ. ಮೊನ್ನೆ ಆಂಟಿ ಹಾಲು ಒಬ್ಬಟ್ಟು ಮಾಡಿದ್ರಲ್ಲ, ಸಾಕತ್ತಾಗಿತ್ತು. ಇವ್ರು ಎಂಜಾಯ್ ಮಾಡಲ್ಲ ಸ್ವೀಟ್ಸ್. ಅವ್ರೇನಿರು ಚಿಕನ್ ಮಟನ್. ಇವತ್ತು ಕಂಡೀಷನ್ ಹಾಕೊಂಡಿದೆ ಮನುಗೆ ನನಗೆ ಇಬ್ರಿಗೂ. ಬಟ್ ಭಾಗ್ಯ ಬಂದು ಹೋದ್ಮೇಲೆ ಯಾವುದೇ ರೀತಿ ಕಂಡೀಷನ್ಗಳು ವರ್ಕೌಟ್ ಆಗಲಿಲ್ಲ. ಏನಪ್ಪ? ಹೌದು ಅಂತೆ. ಇವರೇ ಎಲ್ಲ ಸ್ಪಾಯಿಲ್ ಮಾಡಿ ಹಾಕಿದ್ದು. ಅಷ್ಟು ಸರಿ ಹೇಳಿದೆ ಇವತ್ತು ಮಲ್ಗೋ ಆಗಿಲ್ಲ ಅಂತ. ಬಟ್ ಸ್ಟಿಲ್ ಅವ್ರದ್ದು ಒಂದು ಕೆಟ್ಟ ಬುದ್ಧಿ ಏನು ಗೊತ್ತಾ, ಬರ್ತಾರೆ ನಾನು ಬಂದು ಮಲ್ಕೊಳ್ಳೋ ತನಕ ಬಿಡಲ್ಲ. ಬಾ ಮಲ್ಕೋ ನಾನು ಒಬ್ಬನೇ ಮಲ್ಕೊಂಡ್ರೆ ನೀನು ಕುತ್ಕೊಂಡು ಸುಮ್ಮನೆ ಏನೇನಾದ್ರು ಟೈಮ್ ಪಾಸ್ ಮಾಡ್ತಿರ್ತೀಯ ಅಂತ ಕರ್ಕೊಂಡು ಬಂದು ನೀಟಾಗಿ ಮಲಗಿಸ್ಬಿಡ್ತಾರೆ. ಅರ್ಧ ಗಂಟೆ ಅಷ್ಟೇ. ಈಗ ಹೋಗಿ ನಾವು ಸಣ್ಣ ಮಕ್ಳನ್ನ ತಟ್ಟಿ ಮಲಗಿಸ್ಬಿಟ್ಟು ಎದ್ದು ಬರ್ತೀವಲ್ಲ, ಹಂಗೆ ಮಲಗಿಸ್ಬಿಟ್ಟು ನೀಟಾಗಿ ಎದ್ದೋಗ್ತಾರೆ. ನಾವು ಮೊದಲೇ ಕುಮ್ಕೊಂಡು ನುಮ್ಸೋದವ್ರು. ಮಲ್ಕೊಂಡ್ರೆ ಮಿನಿಮಮ್ 2 ಅವರ್ ಚೆನ್ನಾಗಿ ಪಾಚ್ಕೊಂಡು ಎದ್ದು ಬರ್ತೀವಿ. ಬಾವಿಗೆ ಬೀಳ್ಬೇಕಾದ್ರೆ ಎಳ್ಕೊಂಡು ಬೀಳ್ಬೇಕು. ಯಾಕೆ ಅಂದರೆ ಮಧ್ಯಾಹ್ನ ನಡಿ ನನಗೆ ಕಾರ್ ಕಲಿಸ್ಕೊಡು ಹೈವೇನಲ್ಲಿ ಅಂತ ತಲೆ ತಿಂತಾ ಇದೆ. ಅದಕ್ಕೆ ಬಾ ಮಲಗಿದೆದ್ದು 4 ಗಂಟೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. 4 ಗಂಟೆಗೆ ಎದ್ದು ಬಂದೆ. 2 ಗಂಟೆಲಿ ಮಲ್ಕೊಂಡು 4 ಗಂಟೆಗೆ ಎದ್ದು ಬಂದೆ ಅಲಾರಾಮ್ ಇಟ್ಕೊಂಡು. ಬಾಯಲ್ಲಿ ತಮ್ನೇಲ್ ಮಾಡಿಬಿಡು, ಲೇಟ್ ಆಗ್ತಾ ಇದ್ದೆ ನಿನಗೆ, 5 ಗಂಟೆಗೆ ವಿಡಿಯೋ ಪಬ್ಲಿಷ್ ಮಾಡಬೇಕು ನಾವು ಅಂತ ಅಂದ್ರೆ. ಯಾಕೆಂದ್ರೆ ತಮ್ನೇಲು ಟೈಟಲ್ಲು ಬರೆಯೋ ಕೆಲಸ ಎಲ್ಲ ನಂದು. ತಮ್ನೇಲ್ ಮಾಡಿ ಟೈಟಲ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 4:45 ಆಗೋಯ್ತು. ಇನ್ನೆದ್ದು ರೆಡಿಯಾಗಿ ಬರೋ ಅಷ್ಟರಲ್ಲಿ ಓಕೆ ಕತ್ಲೆ ಆಗ್ತಾ ಇದೆ. 4 ಗಂಟೆಗೆ ಹೊರಗಡೆ ಕತ್ಲೆ ಆಗ್ಬಿಟ್ಟಿದೆ. ಇವತ್ತು ರೆಡಿ ಆಗು, ನಿನ್ನ ಇಲ್ಲೇ ಎಲ್ಲಾದ್ರೂ ಔಟಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ. ಕಾರ್ ಇವತ್ತು ಬೇಡ, ನಾಳೆ ನಾಡಿದ್ದು ಹೇಳ್ಕೊಡ್ತೀನಿ. ನನ್ನ ಹೆಂಗು ಗೂಬೆ ಮಾಡ್ಕೊಬಿಟ್ಟವ್ರೆ ಗೊತ್ತಾ ಇವರು. ಆದರೂ ನಂಬ್ತೀನಿ, ನನ್ನ ಗಂಡ ಅಲ್ವಾ, ನಂಬಲೇಬೇಕು. ನೋಡಿ ಅಟ್ಲೀಸ್ಟ್ ಹೊರ್ಗಡೆನಾದ್ರು ಕರ್ಕೊಂಡು ಹೋಗ್ತಾರಲ್ಲ, ನನ್ನ ಪುಣ್ಯ. ಬನ್ನಿ ಹೋಗು. ಇಲ್ಲಿ ಮನೆ ಹತ್ರ ಬಂದ್ವಿ. ಆ್ಯಕ್ಚುಲಾಗಿ ಎಳ್ನೀರು ತಗೊಂಡೋಗೋಕ್ಕೆ ಕಾರ್ ತರಬೇಕಿತ್ತು. ಇಷ್ಟು ಎಳ್ನೀರು ಕೀಳ್ಸಿಟ್ಟವ್ರೆ, ಇಷ್ಟು ಎಳ್ನೀರು. ಕಾರ್ ತಗೊಂಡು ಬರೋಣ ಅಂತ ಅಂದ್ಕೊಂಡ್ರೆ ಲೇಟ್ ಆಗೋಯ್ತು. ಮನು ಬೇಡ ಬಾ ನಾಳೆ ನಾಡಿದ್ರಲ್ಲಿ ಬಂದು ತಗೊಂಡು ಹೋಗೋಣ ಅಂತ. ಯಾಕೆಂದರೆ ಇವಾಗ ನಾವು ಬೆಂಗಳೂರಲ್ಲಿ ಕಾರ್ ಹಾಕ್ಕೊಂಡು ನಮಗೆ ಸುತ್ತಕ್ಕೆ ಇಷ್ಟ ಇಲ್ಲ. ಇವತ್ತು ಬರೀ ಸುತ್ತಕ್ಕೆ ಹೋಗ್ತಾ ಇರೋದು, ಹಂಗಾಗಿ 2 ವೀಲರಲ್ಲಿ ಹೋಗೋಣ ಅಂದ್ಕೊಂಡು ಬಂದ್ವಿ. ಇದೇನು ಮನೆ ಯಾವಾಗ ತಂದು ಕೊಡ್ತೀಯ ಮನೆ ನನಗೆ ಎಳ್ನೀರುಗಳು? ಯಾವಾಗ ತಗೊಳ್ಳೋದು? ಹಾಳಾಗೋದು. ಬಂದಿದ್ದು ಒಂದು ಕೆಲಸಕ್ಕೆ ಮಾಡ್ತಿರೋದು ಇನ್ನೊಂದು ಕೆಲಸ. ಹೆಂಗೂ ಬಂದಿದ್ವಲ್ಲ ನಮ್ಮ ಏರಿಯಾಗೆ ಅಂದ್ಕೊಂಡು ಕಾಲುಂಗ್ರ ನೋಡೋಣ ಅಂದ್ಕೊಂಡು ಬಂದೆ. ಸೊ ಇದು ನಮ್ಮ ಆಸ್ ಯೂಶುವಲ್ ರೆಗ್ಯುಲರ್ ಅಂಗಡಿ. ಸಾಹೇಬ್ರಿಗೆ ಒಳಗಡೆ ಬಾರಪ್ಪ ಅಂದರೆ ಫ್ಲೋಟರ್ಸ್ ಬಿಚ್ಚಕ್ಕಾಗಲ್ಲ. ಓಕೆ ಸರ್, ನಿಂತ್ಕೊಳ್ಳಿ. ಮೊದಲೇ ಡಿಸೈಡ್ ಮಾಡಿಬಿಟ್ಟೆ. ಹಂಗಾರೆ ಇವಾಗ ಹೋಗೊಂದು ಚಿನ್ನದ ಸರ ತತ್ತೀನಿ. ಯಾರೋ ಕಸ್ಟಮರ್ ಇದ್ದಾರೆ, ಹಂಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ನಾನು ಹಾಕಿರೋ ಕಾಲುಂಗ್ರ ಇನ್ನೇ ಅಂಗಡಿಲಿ ತಗೊಂಡಿದ್ದು ಮದುವೆ ಆದಾಗ. ಸೊ ಇದು ಲೂಸ್ ಇದೆಯಲ್ಲ, ಅದಕ್ಕೆ ಸಿಂಗಲ್ ಲೈನ್ ನೋಡೋಣ ಅಂತ. ಇದ್ಯಾಕಪ್ಪ ಬಲ್ಲೆ ಡ್ರಾಮಾ ನೀನಲ್ವಾ? ಹಿಡ್ಕೊ ಹೋಗ್ಲಿ ಬಂದಿರೋದು. ನೋಡಿ ಇವರು ಇವಾಗಲಿಂದ ಸ್ಟಾರ್ಟ್ ಮಾಡ್ತಾರೆ, ಕೊನೆಗೆ ಏನು ತಗೊಳ್ಳಲ್ಲ, ಸುಮ್ಮನೆ ಹೋಗ್ತಾರೆ. ಅವ್ರ ಶಾಪಿಂಗ್ ನೋಡ್ರಿ, ನಾವೀಗ ಫೋನ್ ಹಿಡ್ಕೊಬೇಕಂತೆ. ಅವ್ರ ವಿಡಿಯೋ ಕಾಲ್ನಲ್ಲಿ ಮನೆಗೆಲ್ಲ ತೋರಿಸಿ ತಗೊಳ್ಳೋದಂತೆ. ತಗೊಳ್ಳೋ 2 ಕಾಲುಂಗುರಕ್ಕೆ ಈ ರೇಂಜಲ್ಲಿ ಅವರು ಶಾಪಿಂಗ್ ಮಾಡ್ತಾವ್ರೆ. ಹಿಂಗೆ ತೋರಿಸ್ಕೊಂಡು ಮಾಡ್ಬೇಕು ನಾವು. ಇದು ಬೇಕಾ ನಮಗೆ? ಸೊ ಫೈನಲಿ ಮೇಡಮ್ ಅವ್ರು ತಗೊಂಡ್ರು. ಇದನ್ನು ತಗೊಳ್ಳೋದಿರಲಿ, ಹಾಕ್ಕೊಂಡು ಬಿಟ್ಟವ್ರೆ. ಹಾಕೊಂಡು ಬಿಟ್ರು. ಖುಷಿ ನೋಡಿ. ನಮ್ಮ ರೆಗ್ಯುಲರ್ ಹಳೆ ಅಡ್ಡ ನ್ಯೂ ಪಿ ಎಲ್ ರೋಡಿಗೆ ಬಂದು ಇಷ್ಟೊತ್ತು ನ್ಯೂ ಪಿ ಎಲ್ ರೋಡೆಲ್ಲ ಸುತ್ತಾಕ್ತಿದ್ವಿ. ಈಗ ಆ್ಯಸ್ ಯೂಶುವಲ್ ನಮ್ಮ ರೆಗ್ಯುಲರ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಮ್ಮೂರ ನಾಟಿ ಮನೆ. ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ. ಇದ್ರ ಪಕ್ಕದಲ್ಲೇ ಇನ್ನೊಂದು ಹೊಸದ ಆಗ್ಬಿಟ್ಟಿದೆ, ರಾಯಲ್ ಸೀಮಾ ಫುಡ್ಸ್ ಅಂತ, ಆಂಧ್ರ ಸ್ಟೈಲು. ಬಟ್ ಅಲ್ಲಿಗೇನು ಹೋಗ್ತಾ ಇಲ್ಲ, ನಾವು ನಮ್ಮ ರೆಗ್ಯುಲರ್ ಸ್ಟೈಲ್ಗೆ ಬರ್ತಾ ಇದ್ದೀವಿ. ಇದೇ ಟೇಬಲ್ ಅಲ್ಲ, ಬಿಡಲ್ಲ ಈ ಟೇಬಲ್. ಕರೆಕ್ಟಾಗಿ ಎಂಟ್ರೆನ್ಸಿಗೆ ಕೂತ್ಕೊಂಡ್ಬಿಡ್ತಾರೆ ಈ ಟೇಬಲ್. ನಾವು ಈ ಟೇಬಲ್ ಬಿಟ್ಟು ಬೇರೆ ಇನ್ಯಾವ ಟೇಬಲಲ್ಲೂ ಕೂತೇ ಇಲ್ಲ ಈ ರೆಸ್ಟೋರೆಂಟಲ್ಲಿ. ನೀನು ಅದೇ ಚೇರು, ನಾನು ಇದೇ ಚೇರು. ಇವ್ರು
ಇವರಿಗೆ ಆ ಮೆನು ಕಾರ್ಡ್ ಓದೋಕ್ಕೆ ಕಣ್ಣೇ ಕಾಣಲ್ಲ, ಆದರೂ ಓದೋದು ಬಿಡಲ್ಲ. ಏನು ಕಾಣಿಸ್ತು ಮನೆ ಆರ್ಡ್ರ್ ಮಾಡಿ? ಒಂದು ಚಿಕನ್ ಬಿರಿಯಾನಿ ನನಗೆ ಓದಲೇ ಇಲ್ಲ, ಹೇಳ್ಬಿಟ್ಟೆ ಅಲ್ವಾ? ನನಗೆ ಏನು ಬೇಕು ಅದನ್ನು ಹೇಳ್ತೀನಿ ಅಷ್ಟೇ. ಒಂದು ಮಟನ್ ಡ್ರೈ ಅಷ್ಟೇ. ಬುದ್ಧಿವಂತ ನೀನು, ಯಾಕಂದರೆ ಇದು ಕಾಣಿಸಲ್ಲ. ನಮ್ಮ ಗಂಡಂಗೆ ಕಣ್ಣು ಕಾಣಿಸಲ್ಲ ಅಂತ ಅವ್ರ ಕಣ್ಣಾಗಿ ನಾವಿದ್ದೇವೆ. ಏನು ಹೇಳ್ತೇವೆ ಮನು? 2 ಚಿಕನ್ ಬಿರಿಯಾನಿ, 1 ಮಟನ್ ಪೆಪ್ಪರ್ ಡ್ರೈ. ಫೈನಲಿ ನಾವು ಹೇಳಿದ್ದೇನೆ ಒಪ್ಕೊಂಡು ಮಂಜು ಅವರು ಆರ್ಡರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಅವ್ರಿಗೋಸ್ಕರ ಒಂದು ಚಪ್ಪಾಳೆ ಹೊಡೆದ್ಬಿಡ್ರಿ ನೀವೆಲ್ಲ ಸೇರಿಕೊಂಡು. ಗಂಡ ಹಾಕಿದ್ಗೆರೆ ನಾವು ದಾಟ್ಲು ಬಾರಿ ದಾಟೋದು ಇಲ್ಲ. ನೀನು ಹೇಳ್ದಲ್ಲ ನೀನು ಕಮಾಂಡಿಂಗ್ ಆಗಿರ್ಬೇಕು, ಇದ್ಮೇಲೆ ಫುಲ್ ಕಮಾಂಡಿಂಗೇ ನಾವು. ಅದು ಹೆಂಗೆ ನಾವು ಗೆರೆ ಹಾಕ್ಕೊಟ್ಟಿದ್ದೀವಿ, ಆ ಗೆರೆ ಅವರು ದಾಟಂಗಿಲ್ಲ, ನಾವು ದಾಟ್ ಬರೋಂಗಿಲ್ಲ. ವ್ಲಾಗ್ ಮಾಡೋದು ಈಸಿ ಅಲ್ಲ. ಮಂಜು ಅವ್ರು ನೋಡಿ ಬೀರ್ ಹೊರ್ತಕ್ಕಂಥವ್ರು ಎಫರ್ಟ್ ಆಗ್ತಾಳೆ ಪಾಪ. ಇನ್ನೇನು ಹೇಳಲಿ ನಾನು, ಎಫರ್ಟಿಗೆ ಅಷ್ಟು ಪ್ರೋಗ್ರೆಸಿವ್ ಆಗಿಲ್ಲ, ಪ್ರಾಡಕ್ಟಿವ್ ಆಗಿಲ್ಲ. ಪ್ರೋಗ್ರೆಸಿವ್ ಅಲ್ಲ, ಅವ್ಳು ಪ್ರೋಗ್ರೆಸಿವ್ ಆಗವಳೆ, ಬಟ್ ಪ್ರಾಡಕ್ಟಿವ್ ಆಗಿಲ್ಲ. ಏನಪ್ಪ? ಏನಿಲ್ಲ, ಕೂತ್ಕೊಂಡು ಬೋರ್ ಆಯ್ತಾಯಿತ್ತು, ಅದಕ್ಕೆ ಹೋಗಲ್ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದೆ. ಹಾಲಿವುಡ್ ಭರ್ಜರಿ ಊಟ ಆಯಿತು, ಸೂಪರ್. ಹೋಟೆಲ್ ಮಾತ್ರ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಬಂದು ಟ್ರೈ ಮಾಡಿರಿ. ಅದು ಯಡಿಯೂರಪ್ಪನ ಮನೆ, ಇಲ್ಲಿ ಇದು ಹೋಟೆಲು. ಮಂಜು ಅವರಲ್ಲಿ ಏನೋ ಬಾರ್ದು ಬಾಯಿಗೆ ಹಾಕಂತವ್ರೆ. ಬೇಡ ಕೊಡಿಸು, ರೆಡಿಯಾಗಿ ಕೊಡಿಸಿ ನನ್ನ ಫೇವ್ರೇಟ್ ಜಾಗದಲ್ಲಿ. ಅಲ್ಲಿಗೆ ಹೋಗೋಣ ರೆಗ್ಯುಲರ್. ಕೋಲ್ಡ್ ಅಂದರೆ ಏನು ಟೇಸ್ಟ್ ಡಿಫ್ರೆಂಟ್ ಇರುತ್ತಾ? ಬೇಡ, ನಾರ್ಮಲ್ಲೇ ಕೊಡಿ. ಈ ಚಳಿಲಿ ಯಾರು ಕೋಲ್ಡ್ ತಿಂತಾರೆ? 2 ಬರತ್ತಾ ಒಂದರಲ್ಲಿ? ಕಲರ್ಫುಲ್ ಆಗಿದೆ. ಚಿಯರ್ಸ್ ಚೆರಿ ಚೆರಿ. ಒಳ್ಳೆ ಭರ್ಜರಿ ಊಟ ಮಾಡ್ಕೊಂಡು ಇವಾಗ ಮನೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ನಾನು. ಸಾಹೇಬ್ರು ಸ್ಲಿಪ್ಪರ್ ತಂದು ಎಲ್ಲಿ ಬಿಟ್ಟವ್ರೆ. ನಿಂತ್ಕೊಬಿಟ್ರೆ ಹೆಂಗೆ, ಎಷ್ಟೊತ್ತು ಅಂತ ನಿಂತ್ಕೊಳ್ಳೋದು? ನಿನ್ನೆ ನೋಡ್ಕೊಂಡು ಬಾ, ಎತ್ತಿಡು ಬಾ ಒಳಗಡೆಗೆ. ಏನ್ ನೀವು ಶೂ ರ್ಯಾಕ್ ಹತ್ರ ಬಿಡಿ ಅಂತ ರ್ಯಾಕ್ ಇಟ್ಟಿಲ್ಲ, ಅಲ್ಲಿ ಒಳಗಿಡಿ ಅಂತ ರ್ಯಾಕ್ ಇಟ್ಟಿರೋದು. ಯಾಕಿಲ್ಲ ಜಾಗ ಇಲ್ದಲೆ ಅದನ್ನ ಎತ್ಕೊಂಡು, ಅದನ್ನ ಎಲ್ಲಿಂದ ಎತ್ಕೊಂಡೆ ಅಲ್ಲಿ ಇಟ್ಬಿಟ್ರೆ ಸರಿ. ಕೊಬ್ಬು ಜಾಸ್ತಿ ಮನು, ಎತ್ತಿಡು ಅದನ್ನ ಅಷ್ಟೇ. ಆಯ್ತು. ಯಪ್ಪ, ಇಷ್ಟೆಲ್ಲ ಡೀಸೆಂಟಾಗಿ ಆಯ್ತು ಅಂದ್ಬಿಟ್ರೆ ಮುಗ್ದೇ ಹೋಯ್ತು ಕತೆ. ಹೆಂಗಿತ್ತು ಮನು? ಊಟ ಚೆನ್ನಾಗಿತ್ತು, ಬೀಡಾನು ಚೆನ್ನಾಗಿತ್ತು. ಬೀಡ ಸಾಕತ್ತಾಗಿತ್ತು. ಅನ್ಕೊಂಡು ಹೋಗಿದ್ದೆ ಒಂದು, ಮಾಡ್ಕೊಂಡು ಬಂದಿದ್ದೆ ಒಂದು. ಆಕ್ಚುಲಿ ನಾನು ಅನ್ಕೊಂಡು ಹೋಗಿದ್ದು ಚೆನ್ನಾಗಿ ಸುತ್ಕೊಂಡು ಬರೋಣ ಅಂತ, ಬಟ್ ಮನೆ ಹತ್ರನೇ ಲೇಟಾಗಿ ಹೋಗೋಯ್ತು, ಕತ್ಲೆ ಆಗೋಯ್ತು. ಜಸ್ಟ್ ಬೆಲ್ ರೋಡ್ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ. 8:30 ಆಗಿದೆ ಟೈಮು. ಇವಾಗ ಸಾಹೇಬ್ರಿಗೆ ಬೇಕಂತೆ 90. ಕಾಫಿ ಕುಡಿಯೋಣ, ಚೆನ್ನಾಗಿರ್ತೈತೆ, ಫ್ಲೇವರ್ ಹಂಗೆ ಇದೆ ಬಾಯಲ್ಲಿ. ನನಗೂ ಬೇಕು ಕಾಫಿ. ಸೊ ಇವಾಗ ಅದನ್ನ ಮಾಡ್ಬಿಟ್ಟು ಕುಡಿದ್ಬಿಟ್ಟು ಫ್ರೆಶ್ ಅಪ್ We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold.